ಎಲ್ಲ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಶಿವಮೊಗ್ಗದ ಬಗ್ಗೆ ಕೇಳಿದೆ, ಇವತ್ತು ನೋಡ್ಬಿಟ್ಟೆ. ನಾನೇ ಟಚ್ ಹಾಕು ಅಂದರೆ ಇಲ್ಲಿ ಹುಡುಗರು ನನಗಿಂತ ಟಚ್ ಹಾಕು. ಏನು ಬೈಕಲ್ಲಿ ಚೇಂಜ್ ಮಾಡೋದೇನು, ಅಲ್ಲಿ ಬಂದ್ರೆ ಅಲ್ಲಿ ಹಿಡಿದೇನು, ಇಲ್ಲಿ ಬಂದ್ರೆ ಇಲ್ಲಿ ಹಿಡ್ಕೋದೇನು. ನಾನು ತಪ್ಪಿಸ್ಕೆಲ್ಲ ಓಡಾಡ್ಬಿಟ್ಟೆ. ನಿಜವಾಗ್ಲೂ ಅಷ್ಟು ಪ್ರೀತಿ ತೋರಿಸ್ತಿರಲ್ಲ ಶಿವಮೊಗ್ಗ ಜನ, ಅದೇ ನನಗೆ ಸಾಕಾದ ಖುಷಿ. ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ, ಇಲ್ಲಿ ಹೆಣ್ಮಕ್ಳು ಲೇಡಿ ಬಾಂಡೆಲ್ಲ ಅವರು ಇಲ್ಲಿ ಕೂತಿರೋಲ್ಲ ಅಲ್ಲಿ ಸ್ಟೇಜ್ ಮೇಲೆ. ಅಯ್ಯೋಯ್ಯಪ್ಪ, ನಾನು ಹುಡುಗರು ಗಾಡಿನೆಲ್ಲ ಅಡ್ಡಾಕ್ಬಿಟ್ಟು ಅಣ್ಣ ಒಂದು ಫೋಟೋ ಇದು ಮಾಡೋದು ನೋಡಿದ್ದೀನಿ. ಇಲ್ಲಿ ಹೆಣ್ಮಕ್ಳು ರೌಡಿಜಮೆ ಮಾಡ್ತಾರೆ. ನೀನು ಗಾಡಿ ಇಳಿ ಸೆಲ್ಫಿ ಕೊಟ್ಬಿಟ್ಟು ಹೋಗ್ಬೇಕು. ಕಾಂತೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿಗೆ ಬರೋಕೆ ಒಂದು ಮುಖ್ಯ ಕಾರಣ ಕಾಂತೇಶ್ ಅಣ್ಣವರು. ಅವ್ರು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಬಂದದ್ದು, ಒಂದು ಶಿವಮೊಗ್ಗಕ್ಕೆ ಬಂದದ್ದು ನಂಗೆ ಸಖತ್ ಖುಷಿ ಆಯಿತು. ಅದು ಇವ್ರ ಮೂಲಕ ಬಂದದ್ದು ಇನ್ನೂ ಖುಷಿ ಆಯಿತು. ಆಮೇಲೆ ಈಶ್ವರಪ್ಪ ಸರ್ ಅವ್ರನ್ನ ಟಿ ವಿಲಿ ಭಾಷಣ ಮಾಡೋದು, ಅಸೆಂಬ್ಲಿಲಿ ಭಾಷಣ ಮಾಡೋದು, ಸ್ಪೀಚ್ ಕೊಡೋದು ನೋಡ್ತಿದ್ದೆ. ಇಲ್ಲಿ ಡೈರೆಕ್ಟಾಗಿ ನೋಡಿ ಅವ್ರ ಆಶೀರ್ವಾದ ತಗೊಂಡದ್ದು ಇನ್ನೂ ಖುಷಿ ಆಯಿತು. ಆಮೇಲೆ ಇಲ್ಲಿ ತುಂಬ ಜನ ಕೇಳ್ಕೊಂಡದ್ದು ಒಂದೇ ಮಾತು, ಈ ಡೈಲಾಗ್ ನೀವು ಹೇಳಲೇಬೇಕು ಅಂತ ಎಲ್ಲರೂ ಫೋರ್ಸ್ ಮಾಡ್ತಾವ್ರೆ. ಡಮಾಲ್ ಡುಮಿಲ್ ಡಂಗ ಕಾಂತೇಶ್ ಅಣ್ಣ MLA ಆಗೋದು ಪಕ್ಕ ಅಂತ. ಅವರಾಗಲಿ ಒಳ್ಳೇದಾಗಲಿ. ಆಯ್ತು. ಇಷ್ಟು ಒಂದು 2 ತಿಂಗಳಿಂದ ಓಡಾಡ್ತಾನೆ ಪ್ರೋಗ್ರಾಮ್ಗಳಿಗೆ. ಇಷ್ಟು ಕ್ರೌಡು, ಇಷ್ಟು ಪ್ರೀತಿ ನೋಡೋದು ಈ ಸ್ಟೇಜಲ್ಲೇ ಫಸ್ಟು ಅನ್ಸುತ್ತೆ ನಿಜವಾಗ್ಲೂ. ಅದೇ ಶಿವಮೊಗ್ಗಕ್ಕೆ ಬಂದರೆ ಅದೊಂದು ಎನರ್ಜಿ ಇರ್ತದೆ ಯಾವಾಗಲೂ. ಶಿವಮೊಗ್ಗ ಹೆಸರಲ್ಲಿ ಆಯ್ತಲ್ಲ, ಅಷ್ಟು ಪ್ರೀತಿ ಕೊಡ್ತೀರಾ, ಅದೇ ಸಖತ್ ಖುಷಿಯಾಗಿದ್ದು. ಈಶ್ವರಪ್ಪ ಸರ್ ಫಸ್ಟು ಮುಂದಕ್ಕೆ ತಳ್ಳಿದ್ರು ನಮ್ಮನ್ನ. ಹುಡುಗರು ಫಸ್ಟು ಮುಂದೆ ಹೋಗಿ, ಅಯ್ಯೋಯ್ಯಪ್ಪ ಸರ್, ಈಶ್ವರಪ್ಪ ಸರ್ ಅದೊಂದು ಗುಣ ನಂಗೆ ಸಖತ್ ಇಷ್ಟ. ಯಾಕಂದರೆ ಅವರು ಎಷ್ಟು ಡೌನ್ ಟು ಅರ್ತ್ ಅಂದ್ಬಿಟ್ಟು ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಈಶ್ವರಪ್ಪ ಸರ್ನ ಇಲ್ಲಿ ನೋಡಿದ್ಮೇಲೆ. ಅವ್ರ ಆಶೀರ್ವಾದ ತಕ್ಕಂಥದ್ದು ನಿಜವಾಗ್ಲೂ ನಂಗೆ ಸಖತ್ ಖುಷಿ ಆಯಿತು. ಅಂಥ ಒಬ್ಬರು ದೊಡ್ಡ ವ್ಯಕ್ತಿ ಆಶೀರ್ವಾದ ತಕ್ಕಂಥದ್ದು ತುಂಬ ಹೆಮ್ಮೆ ಐತೆ ನನಗೂ. ಕಾಂತೇಶ್ ಅಣ್ಣ, ಇನ್ನೊಂದು ಸರಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೊಂದು, ಇಲ್ಲಿಗೆ ಬಂದ ಮೇಲೆ ಹುಡುಗರ ಬಗ್ಗೆ ಡೈಲಾಗ್ ಹೇಳ್ಬೇಕು ಅನ್ನಿಸ್ತೈತೆ. ಹೇಳಿದ ಮುಂಚೆ ಇವಾಗ ಸ್ಪೆಷಲಾಗಿ ಹೇಳ್ಬೇಕು ಅನ್ನಿಸ್ತೈತೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟನ ಹೆಗಲ ಮೇಲೆ ಎತ್ಕೊ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಕಣಂದ್ರೆ ಏಜ್ ಜಾಸ್ತಿ ಆಯಿತು ಅಂತಾರೆ, ಲವ್ ಮ್ಯಾರೇಜ್ ಆಗಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗಣಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ, ಏನು ಬೇಡ ಸಾಯೋವರೆಗೂ ಸಿಂಗಲ್ ಇರೋ ಅಂದ್ರೆ ಎರಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರು ಮೇಲ್ಗಡೆ ಪ್ರೆಜರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಕೊಡ್ಲಾ ಆಯಿತು ನೋಡ, ಅಂದೇಡಿಗೆ ಪಕ್ಕ ಕೊಟ್ಟ. ಯಾರಾದರೂ ಹೆಣ್ಮಕ್ಳು ಒಂದು ಪಕ್ಕ ಕೊಟ್ರಾ? ತಗಲ. ಶಿವಮೊಗ್ಗಕ್ಕೆ ಮತ್ತೆ ಬರ್ತಾ ಇರ್ತೀನಿ. ಈ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಸರ್. ನಿಮ್ಮ ಕನಸೆಲ್ಲ ನನಸಾಗಲಿ ಸರ್, ಒಳ್ಳೆಯದಾಗಲಿ ಸರ್. ಈಶ್ವರಪ್ಪ ಸರ್ ಆಶೀರ್ವಾದ ಮಾಡಿ ನನಗೆ ಒಳ್ಳೆಯದಾಗಲಿ ಸರ್, ಎಲ್ರಿಗೂ ಒಳ್ಳೆಯದಾಗಲಿ, ಶಿವಮೊಗ್ಗ ಜನತೆಗೆ ಒಳ್ಳೆಯದಾಗಲಿ. ಮತ್ತೆ ಶಿವಮೊಗ್ಗಕ್ಕೆ ಬರ್ತಾ ಇರ್ತೀನಿ. ಧನ್ಯವಾದಗಳು.